ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ ಧನಸ್ಸು ರಾಶಿ ಸೆಜಿಟೇರಿಯಸ್ ಅವರ ಈ ತಿಂಗಳು ಹೇಗಿದೆ ನೋಡೋಣ. ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ನೀವು. ಈ ತಿಂಗಳು ಒಳ ಅರ್ಥನ ಮಾಡ್ಕೊಳ್ಬೇಕು. ಹಿಡನ್ ಮೆಸೇಜಸ್ ಅಥವಾ ಹಿಡನ್ ಮೀನಿಂಗ್ ಅನ್ನ ತಿಳ್ಕೊಳ್ಬೇಕು. ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ನಿರ್ಧಾರ ಅಥವಾ ಏನೋ ಒಂದು ತೀರ್ಪನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕಾದಂತ ಅಗತ್ಯ ಇದೆ ಅಂತ ಅನ್ನಿಸ್ತಾ ಇದೆ. ಅಕ್ವೇರಿಯಸ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಕುಂಭರಾಶಿಯವರು ಇಂಪಾರ್ಟೆಂಟ್. ಓಕೆ, ವಾವ್. ಗುರು ಇದ್ದಾರೆ, ಮರ್ಕ್ಯುರಿ ಇದೆ. ಓಕೆ, ಸನ್ ಕೂಡ ಇದ್ದಾರೆ. ಗುರು ಬುಧ ಸೂರ್ಯ ಯೋಗ ನಡೀತಾ ಇದೆ. ಏನ್ ಮಹಾಯೋಗ, ನಿಮ್ದೇ ಯೋಗ ಅನ್ನಂಗಿದೆ ಇಲ್ಲಿ. ಸೊ ಹಾಗಾಗಿ ಒಂದಷ್ಟು ಸಮಸ್ಯೆಗಳು ನಿಮ್ಮಿಂದ ಆಗಿದ್ದಲ್ಲ, ನಿಮ್ಮ ಪೂರ್ವಜರಿಂದ ಆಗಿದ್ದು. 6, 12, 11 ಮನೆ ನಡೀತಾ ಇದೆ. ಓಹೋ, ವಾಟ್ ಈಸ್ ದಿಸ್? ಏನಿದು? ಸಾಕಷ್ಟು ಬಂಧನಗಳು ಬಿಡುಗಡೆ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಸಾಕಷ್ಟು ಸಮಸ್ಯೆಗಳೇನಿತ್ತು ಅದೆಲ್ಲದರಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಸೀಕ್ರೆಟ್ಸ್ ರಿವೀಲ್ ಆಗುತ್ತೆ ಅನ್ನುವಂಥದ್ದು ಇದೆ. ಗಡಿಗೆ ಸಿದ್ಧ ಒಳಗೆ ಮೆದ್ದ ಅನ್ನುವಂಥ ರೀತಿಲಿ ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಎಲ್ಲವೂ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಗುರುಬಲ ಬಂದಾಗ ಎಸ್ಪೆಷಲಿ ಏನ್ ಮಾಡ್ತಾರೆ, ಮನೆ ಕಟ್ತಾರೆ. ಮನೆ ಕಟ್ಟೋದ್ರ ಜೊತೆಗೆ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ. ಓದಿನ ಕಡೆ ಗಮನನ ಕೊಡ್ತಾರೆ, ಓದ್ತಾರೆ, ಓದಿಸ್ತಾರೆ, ಜೊತೆಗೆ ಮ್ಯಾರೇಜ್ ಆಗ್ತಾರೆ. ಎಲ್ಲವೂ ಕೂಡ ಗ್ರಾಂಟೆಡ್, ಆಶೀರ್ವಾದ ಇದೆ. ಏನೇ ಕೇಳಿದ್ರು ತಥಾಸ್ತು ಅನ್ನುವಂಥ ರೀತಿಯಲ್ಲಿ ಇರುತ್ತೆ. ಎಸ್ಪೆಷಲಿ ಮರ್ಕ್ಯೂರಿ ನಮ್ಮ ಗಣನಾಥನ ಆಶೀರ್ವಾದ ಇದೆ ಅಂತಾನೆ ಹೇಳ್ಬೋದು. ನಿಮ್ಮ ಬುದ್ಧಿ ಏನ್ ಹೇಳುತ್ತೆ ಅದನ್ನ ಸರಿಯಾಗಿ ಕೇಳ್ಕೊಳ್ಳಿ, ಒಂದಷ್ಟು ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಹೊಸ ಜೀವನ ಶೈಲಿ ನಿಮ್ಮದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಹೊಸ ರೀತಿಲಿ ಡಿಫ್ರೆಂಟ್ ಆಗಿ ಒಂದಷ್ಟು ಬದಲಾವಣೆಗಳನ್ನ ನಿಮ್ಮ ಜೀವನದಲ್ಲಿ ತರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಒಂದಷ್ಟು ಬೆಳಕಿಗೋಸ್ಕರ ಕಾಯ್ತಾ ಇರೋರಿಗೆ ಬೆಳಕು ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ. ಹೊಸ ಮನೆಗೆ ಹೋಗುವಂತ ಸಾಧ್ಯತೆ ಇದೆ. ಮದುವೆ ವಿಚಾರಗಳು ಮುಂದುವರಿಯುವಂಥದ್ದು, ಮ್ಯಾರೇಜ್ ಆಫರ್ ಬರುವಂಥದ್ದು, ಲವ್ ಆಫರ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಪಾಪು ಕೂಡ ಬರುತ್ತೆ. ಫೈನಾನ್ಷಿಯಲಿ ಸಕ್ಸಸ್ ಕೂಡ ನೋಡ್ತೀರಾ ಅನ್ನುವಂಥದ್ದು ಇದೆ. ಹೊಸ ಯೋಗ ಕಲಿಯುವಂತ ಸಾಧ್ಯತೆಗಳು ಕೂಡ ಇದೆ. ಯೋಗದಲ್ಲೇ ಹೊಸ ವಿದ್ಯೆಯನ್ನ ಕಲಿತೀರಾ ಅನ್ನುವಂಥದ್ದು ಕೂಡ ಇದೆ. ಹೆಚ್ಚು ಅರ್ಥ ಮಾಡ್ಕೊಳ್ತೀರಾ ನಿಮ್ಮನ್ನ ನೀವು, ಮತ್ತೆ ಬೇರೆಯವರ ಪರಿಸ್ಥಿತಿನೂ ಕೂಡ ಅರ್ಥ ಮಾಡ್ಕೊಳ್ತೀರಾ ನೀವು ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಒಳ್ಳೆ ಕೆಲಸಗಳು ನಿಮ್ಗೆ ಹೆಚ್ಚಿನ ಒಂದು ಸನ್ಮಾನನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ನಿಮ್ಮದೇ ಆದ ರೀತಿಲಿ ಗಾರ್ಡನಿಂಗ್ ಶುರು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ನೀವೇನೇ ಮಾಡಕ್ ಹೋದ್ರು ಇನ್ನೊಬ್ರಿಗೆ ಬುದ್ಧಿ ಹೇಳಕ್ಕಿಂತ ಮುಂಚೆ ಅವ್ರು ನಿಮ್ಮನ್ನ ನೀವು ಹೇಳೋವಂಥ ಬುದ್ಧಿನ ತಗೊಳ್ತಾರೋ ಇಲ್ವೋ ಅದ್ರ ಕಡೆ ಗಮನನ ಕೊಡಿ. ಸೊ ನಿಮ್ಮ ಪೂರ್ವಜರು ನಿಮ್ಗೆ ಒಂದಷ್ಟು ಬಂಧನಗಳನ್ನ ಮಾಡೋ ಹಾಗೆ ಮಾಡ್ಬಿಟ್ಟು ಹೋಗಿದ್ದಾರೆ. ಅದರಿಂದ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ. ಇದೆಲ್ಲದರಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಮುಂದಿನ ಫ್ಯೂಚರಿಗೆ ಏನ್ ಮಾಡ್ಬೇಕು, ಮಕ್ಕಳ ಭವಿಷ್ಯದ ಬಗ್ಗೆ ಏನ್ ಮಾಡ್ಬೇಕು, ಇದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ನಂಬಿಕೆ ಮತ್ತು ಭರವಸೆ, ನಿಮ್ಮ ಆಸೆ ಮತ್ತು ಆಕಾಂಕ್ಷೆ ಎಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಬಂಧನಗಳಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಒಂದು ಚಕ್ರವ್ಯೂಹದಿಂದ ಹೊರಗೆ ಬರುವಂತ ಅವಕಾಶಗಳನ್ನ ಶನಿ ಮಹಾತ್ಮ ನಿಮ್ಗೆ ಕೊಡ್ತಾರೆ ಅನ್ನುವಂಥದ್ದು ಇದೆ. ಮನುಷ್ಯತ್ವನೇ ಇಲ್ದಿರುವಂತ ಮನುಷ್ಯರು ಮಾಡಿರುವಂತ ಸಮಸ್ಯೆಗಳಿಂದ ಒಂದಷ್ಟು ನೋವು ತಿಂದಿದ್ರೆ, ಅಥವಾ ತುಂಬಾ ವರ್ಷಗಳಿಂದ ಇದು ಶತಮಾನಗಳಿಂದ ಹೀಗೆ ಇದ್ರೆ ಅದೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ನಂಗನ್ಸೋ ಪ್ರಕಾರ 12ನೇ ಶತಮಾನದಿಂದ ಏನ್ ನಡೀತಾ ಇತ್ತು, 12 ಅಥವಾ 11ನೇ ಶತಮಾನದ್ದು ಅದು ಇವಾಗ ರಿಲೀಸ್ ಆಗತ್ತೆ ಆ ನೆಗೆಟಿವಿಟಿ ಎಲ್ಲ ಅನ್ನುವಂಥದ್ದು ಕೂಡ ಇದೆ.
ಸೊ ರೊಮ್ಯಾನ್ಸ್ ಜೀವನ ತುಂಬಾ ಚೆನ್ನಾಗಿ ಹೋಗುತ್ತೆ. ಕಾಮುಕರಿಂದ ದೂರ ಇರಿ, ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ದೂರ ಇರಿ ಅನ್ನುವಂಥದ್ದು ಇದೆ. ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಅನ್ನ ಚೆನ್ನಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್ಪೆಷಲಿ ಎಲ್ಲೋ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಇದೆ. ಮೂಡ್ ಸ್ವಿಂಗ್ಸ್ ಇಂದ ಹೊರಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಚೈತನ್ಯ ಮಹಾಪ್ರಭುಗಳು ಕೃಷ್ಣನ ಆರಾಧನೆಯಲ್ಲೇ ಮುಳುಗಿರೋ ಹಾಗೆ ನೀವು ಕೂಡ ಮುಳುಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಒಳ್ಳೆ ಬೆಲೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಗುರು ಚಂದ್ರ ಯೋಗ ಅಥವಾ ಗುರು ಚಂದ್ರ ಕುಂಭರಾಶಿಯಲ್ಲಿ ಇರಬಹುದು. ಸಾಕಷ್ಟು ಬದಲಾವಣೆನ ನಿರೀಕ್ಷೆ ಮಾಡ್ತೀರಾ. ಬ್ಲಡ್ ರಿಲೇಟೆಡ್ ಎಲ್ಲವೂ ಸಮಸ್ಯೆ ಇದ್ರೆ ಅದೆಲ್ಲವೂ ಕೂಡ ನಿವಾರಣೆ ಆಗತ್ತೆ ಅನ್ನುವಂಥದ್ದು ಇದೆ. ಮಾನಸಿಕ ಶಾಂತಿ ಇಲ್ಲ ಅಂದ್ರೆ ಅದು ಕೂಡ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಅಸ್ಟ್ರಾಲಜಿಲಿ ಏನೋ ಒಂದು ಟರ್ನಿಂಗ್ ಪಾಯಿಂಟ್ ನಿಮ್ಮ ಜೀವನದಲ್ಲಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹೊಸ ಗಾಡಿ ವಾಹನ ಖರೀದಿ ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ. ಜೈ ಸಿಯಾರಾಮ್, ರಾಮ ಲಕ್ಷ್ಮಣ ಜಾನಕಿ, ಜೈ ಬೋಲೋ ಹನುಮಾನಕಿ. ಆಂಜನೇಯರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಒಂದು ತುಂಬಾ ದೊಡ್ಡ ಮಟ್ಟದಲ್ಲಿ ಇದೆ. ಅದನ್ನ ನೀವು ಕಳ್ಕೊಳ್ಬೇಡಿ, ಕಳ್ಕೊಳ್ಳೋದಿಲ್ಲ ಆದ್ರೂ ಕಳ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಆಂಜನೇಯನ ಯಾವಾಗ್ಲೂ ಧ್ಯಾನ ಮಾಡ್ತೀರಿ, ನಿಮ್ಮೆಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಹೊಸ ಇತಿಹಾಸಕಾರರು ಅಥವಾ ಒಂದು ಹರಿಕತೆ ದಾಸರು ಏನಿದ್ರು ಅದು ಮುಂದಿನ ದಿನಗಳಲ್ಲಿ ಮತ್ತೆ ಹೆಚ್ಚಿನ ರೀತಿಲಿ ಬೆಳಕಿಗೆ ಬರುತ್ತೆ. ಅಥವಾ ಅದೊಂದು ಹೆಚ್ಚಿನ ಅಂದ್ರೆ ಅದೊಂದು ಎರ ಇತ್ತಲ್ಲ, ನಾವೆಲ್ಲ ಚಿಕ್ಕವರಿದ್ದಾಗ ಹೆಚ್ಚು ಹರಿಕತೆಗಳನ್ನ ಕೇಳಿದ್ದು. ಈಗ ಮತ್ತೆ ಆ ಥರ ದಿನಗಳು ಮರುಕಳಿಸುತ್ತೆ ಅನ್ನುವಂಥದ್ದು ಕೂಡ ಇದೆ. ಅರ್ಧನಾರೀಶ್ವರರ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಕುಂಡಲಿನಿ ಶಕ್ತಿನ ಜಾಗೃತ ಮಾಡ್ಕೊಳ್ಳಿ. ಧರ್ಮಸ್ಥಳದ ಮಂಜುನಾಥರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ. ಮಲ್ಲಿಕಾರ್ಜುನರ ಆಶೀರ್ವಾದ, ಬನಶಂಕರಿ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ಸಣ್ಣ ಕ್ರಿಮಿಕೀಟಗಳಿಗೆ ಎಲ್ಲ ಯಾಕೆ ಹೆದರ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಶತ್ರು ನಿಗ್ರಹನ ಮಾಡಿ, ಇದು ಇಂಪಾರ್ಟೆಂಟು ಅನ್ನುವಂಥದ್ದು ಇದೆ. ಏನು ಒಂದು ಅಪಮೃತ್ಯು ದೋಷ ನಿಮ್ಮನ್ನ ಕಾಡ್ತಾ ಇದೆ ಅದರಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಅದಕ್ಕೆ ಒಂದು ಮುಕ್ತಿ ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಗಂಗಾದೇವಿಯ ಆಶೀರ್ವಾದ, ಕುಂಭಮೇಳದ ಆಶೀರ್ವಾದ ಈ ಶಿವರಾತ್ರಿಯ ದಿನದಂದು ನಿಮ್ಗೆ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಇದರಿಂದ ನಿಮ್ಗೆ ಇದ್ದಂಥ ದೋಷಗಳು ಅಥವಾ ಏನು ಒಂದು ಅನಾರೋಗ್ಯ ಇರ್ಬೋದು, ಬಂಧನಗಳಿತ್ತು, ಅದೆಲ್ಲವೂ ಕೂಡ ಬಿಡುಗಡೆ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಏನೋ ಒಂದು ಡೇಂಜರ್ ವಾರ್ನಿಂಗ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ, ಸ್ವಲ್ಪ ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಬಹುಮಾನಗಳನ್ನ ಪಡಿತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಪ್ರಶಂಸೆಗೆ ಒಳಗಾಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಸಂತೋಷ ನಿಮ್ಮ ಜೀವನಕ್ಕೆ ಬರುತ್ತೆ. ಗ್ರೇಟ್ ಹ್ಯಾಪಿನೆಸ್ ಅಂತ ಹೇಳ್ತಾ ಇದೆ. ಕೆಲವರಿಗೆ ಒಂದಷ್ಟು ಎಮೋಷ್ನಲಿ ಸಮಸ್ಯೆ ಇದ್ರೆ ಅದರಿಂದ ಹೊರಗೆ ಬರ್ತೀರಾ. ಫ್ಯಾಮಿಲಿ ಇಂಪಾರ್ಟೆಂಟ್ ಅಂತ ನಿಮ್ಗೆ ಅರ್ಥ ಆಗತ್ತೆ. ಸೊ ಮಕ್ಕಳಿಗೋಸ್ಕರ ಒಂದಷ್ಟು ಮಗುಗೋಸ್ಕರ ಒಂದಷ್ಟು ಮದುವೆ ಆಗ್ಬೇಕು ಅನ್ನುವಂಥ ಯೋಚನೆನ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಕೆಲವರು ಟೆಂಪರವರಿ ಎಲ್ಲೋ ಬೇರೆ ಕಡೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಟೆಂಟಿಗೆ ಸಂಬಂಧಪಟ್ಟಂಗೂ ಕೂಡ ಏನೋ ಇದೆ ಇಲ್ಲಿ. ಜೊತೆಗೆ ಏನೋ ಒಂದು ಸಮಸ್ಯೆಯಿಂದ ಹೊರಗೆ ಬರ್ತೀರಾ. ಇದೊಂದು ದೊಡ್ಡ ಸಕ್ಸಸ್ ಆಗಿ ನಿಲ್ಲುತ್ತೆ ನಿಮ್ಗೆ ಅನ್ನುವಂಥದ್ದು ಇದೆ. ಈಗ ಆಕ್ಷನ್ ತಗೊಳ್ಬೇಕಾಗಿರುವಂಥ ಸಮಯ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಕೇರ್ಲೆಸ್ ಆಗಿ ಇದ್ದೀರಾ, ಒಂಚೂರು ಕೇರ್ಫುಲ್ ಆಗಿ ಇರಿ ಅನ್ನುವಂಥದ್ದು ಇದೆ. ಡಿಸೆಂಬರ್ ತಿಂಗಳು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ಯಂಗ್ ಗರ್ಲ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಹೊಸ ಪ್ರೀತಿ ಬರುವಂತ ಸಾಧ್ಯತೆ ಇದೆ, ರೊಮ್ಯಾನ್ಸ್ ಬರುವಂತ ಸಾಧ್ಯತೆ ಇದೆ, ಲವ್ ಪ್ರಪೋಸಲ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಏನೋ ಒಂದು ವಿಶ್ ನಿಮ್ದು ಫುಲ್ಫಿಲ್ ಆಗೋದಿಲ್ಲ, ಅದ್ರ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ರೀಕನ್ಸಿಲೇಷನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಏನೋ ಒಂದು ಗುಡ್ ನ್ಯೂಸಿಗೋಸ್ಕರ ಕಾಯ್ತಾ ಇದ್ದೀರಾ, ಆ ಗುಡ್ ನ್ಯೂಸ್ ಕೇಳಕ್ಕೆ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಚೂಸ್ ನ್ಯೂ ಡೈರೆಕ್ಷನ್ ಅಂತ ಇದೆ. ಹೊಸ ರೀತಿಲಿ ಪ್ರಯತ್ನನ ಪಡಿ. ಏನೇ ಮಾಡಕ್ಕಿದ್ರು ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ. ಈಗ ಸರಿಯಾದ ಸಮಯ ಅಲ್ಲ ಅನ್ನುವಂಥದ್ದು ಕೂಡ ಇದೆ. ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಆಮೇಲೆ ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಸದ್ಯಕ್ಕೆ ಸರ್ ನೋ ಕೇಳೋದಾದ್ರೆ ನೋ ಅಂತ ಬಂದಿದೆ. ಇನ್ ಮಿಕ್ಕಿದ್ದು ನಿಮ್ಗೆ ಬಿಟ್ಟಂತ ವಿಚಾರ.
ಇದಿಷ್ಟು ನಿಮಗೆ ಬಂದಂತ ಮಾಹಿತಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್.